ವೆಲ್ಕಮ್ ಬ್ಯಾಕ್. ಇನ್ನು ಅರ್ಧ ಗಂಟೆಗಳಲ್ಲಿ ಎಕ್ಸಿಟ್ ಪೋಲ್ಗಳು ಬರಲಿಕ್ಕೆ ಆರಂಭವಾಗ್ತವೆ. 6 ಗಂಟೆಗೆ ಸರಿಯಾಗಿ ವಾರಣಾಸಿ ಸುತ್ತಮುತ್ತಲಿನ 52 ಕ್ಷೇತ್ರಗಳಲ್ಲಿ ಮತದಾನದ ಪ್ರಕ್ರಿಯೆ ಮುಗಿದ ನಂತರ ಚುನಾವಣಾ ಆಯೋಗದ ನಿರ್ದೇಶನದ ಪ್ರಕಾರ 6 ಗಂಟೆ 6:10 ಎಕ್ಸಿಟ್ ಪೋಲ್ಗಳ ನಂಬರ್ಗಳು ಬರಲಿಕ್ಕೆ ಆರಂಭ ಆಗ್ತವೆ. ಅದಕ್ಕಿಂತ ಮುಂಚೆ ನಾವು ಏನು ಫ್ಯಾಕ್ಟರ್ಸ್ಗಳ ಮೇಲೆ ಚುನಾವಣೆ ನಡೀತು, ಏನಾಗಬಹುದು ಅಂತಕ್ಕಂಥ ಒಂದು ಚರ್ಚೆಯನ್ನು ಮಾಡ್ತಾ ಇದ್ವಿ. ನಮ್ಮ ಜೊತೆಗೆ JDS ನಿಂದ ಗಂಗಾಧರ್ ಮೂರ್ತಿ ಇದ್ದಾರೆ. ಗಂಗಾಧರ್ ಮೂರ್ತಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಗಂಗಾಧರ್ ಮೂರ್ತಿ ಅವರು ಏನು ಅನಿಸುತ್ತೆ, ಖರ್ಗೆ ಅವರು ಹೇಳ್ತಾ ಇದ್ದಾರೆ ಮಿನಿಮಮ್ 295, ಕಡಿಮೆ ಬರೋಲ್ಲ, ನಾವು ಜಾಸ್ತಿನೇ ಬರ್ತೀವಿ ಇಂಡಿಯಾ ಒಕ್ಕೂಟ ಅಂತಕ್ಕಂಥದ್ದನ್ನು ಹೇಳ್ತಿದ್ದಾರೆ. ನೀವು ಫಾರ್ ಎ ಚೇಂಜ್ ಕಾಂಗ್ರೆಸ್ ಬಿಟ್ಟು ಈ ಬಾರಿ BJP ಒಕ್ಕೂಟದಲ್ಲಿದ್ದೀರಿ. ಈಗ ಈ ಪ್ರಾದೇಶಿಕ ಪಕ್ಷಗಳ ಕಥೆನೇ ಹಂಗೆ. ಇಡೀ ದೇಶದಲ್ಲಿ 2 ರಾಷ್ಟ್ರೀಯ ಪಕ್ಷಗಳ ಜೊತೆ ಯಾವಾಗ ಹೋಗ್ಬೇಕು, ಯಾವಾಗ ಎತ್ಕೊಂಡು ಅವ್ರನ್ನ ಬೆರೆಸ್ಬೇಕು ಅಂತದನ್ನು ಸ್ಟಾರ್ಟ್ ಮಾಡ್ತಾನೆ ಇರ್ತೀವಿ. ಅಲ್ಲಿ ಒಂದು ಖರ್ಗೆ ಅವ್ರ ಸ್ಟೇಟ್ಮೆಂಟು ಒಂದು ಕಾನ್ಫಿಡೆನ್ಸ್ ತುಂಬಲಿಕ್ಕೆ ಮಾಡ್ತಕ್ಕಿರ್ತಕ್ಕಂಥ ಒಂದು ಕಾರ್ಯಕರ್ತರು ಎಲ್ಲೂ ಡಿಸ್ಟರ್ಬ್ ಆಗಬಾರ್ದು ಮತ್ತೊಂದು ಅನ್ನೋದು. ಈಗ ಅವರ ಹೇಳಿಕೆಗಳನ್ನೇ ನಾವು ಗಮನಿಸ್ತಾ ಹೋದರೆ ಕಳೆದ ಒಂದು ಚುನಾವಣಾ ಸಂದರ್ಭಗಳಲ್ಲಿ ಅವರ ರಾಷ್ಟ್ರೀಯ ನಾಯಕರುಗಳು, ಅವರ ರಾಜ್ಯ ನಾಯಕರುಗಳು ಮಾತಾಡಿದ್ದನ್ನು ಹೇಳ್ತಾ ಹೋದರೆ ಅವ್ರಿಗೆ ಗೊತ್ತಿದೆ ಇಂಡಿಯಾ ಒಕ್ಕೂಟ ಎಷ್ಟು ಬರುತ್ತೆ, ಹೇಗೆ ಬರುತ್ತೆ, ಅಲಯನ್ಸ್ ಪಾರ್ಟ್ನರ್ಗಳು ಯಾರ್ಯಾರು ಯಾವ್ಯಾವ ರೀತಿ ಸಹಾಯ ಮಾಡಿದ್ದಾರೆ, ಯಾವ ರೀತಿ ಆಗಿದೆ ಇಲ್ಲ ಅನ್ನೋದ್ರ ಬಗ್ಗೆ ಸವಿರವಾಗಿ ಅವರೇ ಎಲೆಕ್ಷನ್ ಟೈಮಲ್ಲಿ ಪ್ರಚಾರ ಮಾಡ್ಕೊಂಡಿದ್ದಾರೆ. ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನು ಅಂದರೆ, ಅವ್ರು ಇನ್ನೊಂದು ಮಾತು ಹೇಳ್ತಾರೆ, ಈ ಎಕ್ಸಿಟ್ ಪೋಲ್ಗಳೆಲ್ಲ ಸರ್ಕಾರಿ ಪ್ರಾಯೋಜಿತ ಅಂತ ಹೇಳ್ತಾರೆ. ಅಂದರೆ ಮೋದಿಯವರು ಅಥವಾ ಸೆಂಟ್ರಲ್ ಗೌರ್ಮೆಂಟ್ BJP ಎಲ್ಲ ಎಕ್ಸಿಟ್ ಪೋಲ್ಗಳನ್ನು ಇವರೇ ಮ್ಯಾನಿಪುಲೇಟ್ ಮಾಡ್ತಿದ್ದಾರಾ? ಅಲ್ಲ, ಈ ಕಳೆದ ಬಾರಿ ಅದವರು ಆರೋಪ ಬಿಟ್ಟಿದೆ. ನನಗನ್ಸ್ತಿರ್ತಕ್ಕಂಥದ್ದು ಗಂಗಾಧರ್ ಮೂರ್ತಿ ಅವರೇ, ಕಾಂಗ್ರೆಸ್ನ ಇಡೀ ನರೇಟಿವ್ ಬಿಲ್ಡ್ ಇರ್ತಕ್ಕಂಥದ್ದು 2004 ಫಲಿತಾಂಶದ ಕಾರಣದಿಂದ. 2004ರಲ್ಲಿ ಇದೇ ರೀತಿ ಅಟಲ್ ಬಿಹಾರಿ ವಾಜಪೇಯಿ ಅವರದೊಂದು ವೇವ್ ಇತ್ತು ಅಂತಕ್ಕಂಥದ್ದಿತ್ತು, ಇಂಡಿಯಾ ಶೈನಿಂಗ್ ಕ್ಯಾಂಪೇನ್ ನಡೀತು. ಆದರೆ ಫಲಿತಾಂಶ ಬಂದಾಗ ಒಂದು ರಾಜ್ಯದ ಆಂಧ್ರದ YS ರಾಜಶೇಖರ್ ರೆಡ್ಡಿ 39 ಸೀಟ್ಗಳನ್ನು ಕಾಂಗ್ರೆಸ್ ಕಿಟ್ಟಿಗೆ ಹಾಕಿದ್ರು. ಇಡೀ ಗಣಿತ ಚೇಂಜ್ ಆಯಿತು. ಕಾಂಗ್ರೆಸ್ಗೆ ಅನಿಸ್ತಾ ಇದೆ ಇಂಥ ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಸ್ವಲ್ಪ ಅಲ್ಲೋಲ ಕಲ್ಲೋಲ ಆದರೆ ವಿ ಆರ್ ಬ್ಯಾಕ್ ಇನ್ ಗೇಮ್ ಅಂತಕ್ಕಂಥ. ಇಲ್ಲ, ಒಂದು ನೀವು ನೋಡಿ, ಆ ಥರದ ಪರಿಸ್ಥಿತಿ ಇಡೀ ದೇಶದಲ್ಲಿ ಇಲ್ಲವೇ ಇಲ್ಲ. ಕಾಂಗ್ರೆಸ್ಗಂತೂ ಇಲ್ಲವೇ ಇಲ್ಲ. ಕಾಂಗ್ರೆಸ್ ಈಗ ಕರ್ನಾಟಕಕ್ಕೆ ಬಂದರೆ 28ಕ್ಕೆ 28 ಅಥವಾ 28ಕ್ಕೆ 25, 20 ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸು ಇಲ್ಲಿರ್ತಕ್ಕಂಥ ನಾಯಕರಿಗೂ ಇಲ್ಲ, ಮತ್ತು ಆ ವಾತಾವರಣವೂ ಕರ್ನಾಟಕದಲ್ಲಿ ಇಲ್ಲ. ಮತ್ತು ಇನ್ನೆಲ್ಲಿ ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ಸು, ಉತ್ತರ ಭಾರತದಲ್ಲಂತೂ ಕಾಂಗ್ರೆಸ್ ಎಲ್ಲೂ ಇಲ್ಲ. ಈಗ ಒಂದು ಉದಾಹರಣೆಗೆ 40 ಕ್ಷೇತ್ರ ಇರತಕ್ಕಂಥ ಕ್ಷೇತ್ರದಲ್ಲಿ 25-30 ಗೆಲ್ತೀವಿ ಅನ್ನೋ ಪರಿಸ್ಥಿತಿ ಖಂಡಿತವಾಗಲೂ ಇಲ್ಲ ಕಾಂಗ್ರೆಸ್ಗೆ. ಇನ್ನು ಅಲಯನ್ಸ್ ಪಾರ್ಟ್ನರ್ಗಳಲ್ಲಿ ಒಂದಷ್ಟು ಜನಕ್ಕೆ ಅವಕಾಶ ಇದೆ. ಉದಾಹರಣೆಗೆ ತಮಿಳುನಾಡಲ್ಲಿ DMKಗೆ ಅವಕಾಶ ಇರ್ಬೋದು, ತೆಲಂಗಾಣದಲ್ಲಿ ಕಾಂಗ್ರೆಸ್ಗೆ ಒಂದು ಸ್ವಲ್ಪ ಅವಕಾಶ ಇರ್ಬೋದು, ಮತ್ತು ಈ ಥರದ ಮಮತಾ ಬ್ಯಾನರ್ಜಿಯವ್ರಿಗೊಂದು ಸ್ವಲ್ಪ ಅವಕಾಶ ಇರ್ಬೋದು. ಆದರೂ ಕೂಡ ಕಳೆದ 2014 ಮತ್ತು 2019 ಚುನಾವಣೆಯನ್ನು ನಾವು ಗಮನಿಸಿದರೆ, ಲೋಕಸಭಾ ಚುನಾವಣೆ ಇದು, ಅಂಥ ಸಂದರ್ಭದಲ್ಲೂ ಕೂಡ ಮಮತಾ ಬ್ಯಾನರ್ಜಿಯವರ ಪಶ್ಚಿಮ ಬಂಗಾಳದಲ್ಲೂ BJP ಪರ್ಫಾರ್ಮೆನ್ಸ್ ಒಳ್ಳೆಯದಿದೆ. ಮತ್ತು ಎಲ್ಲೂ ಕೂಡ ಆ ಪರಿಸ್ಥಿತಿ ಕಾಂಗ್ರೆಸ್ಗೆ ಇಲ್ಲದೆ ಇರೋದ್ರಿಂದ ಈ ಥರದ ನಂಬರನ್ನು ಇಟ್ಕೊಳ್ಳೋದು, ಖರ್ಗೆ ಅವರು ಈ ಥರದ ಆಶಾಭಾವನೆ ಇಟ್ಕೊಳ್ಳೋದು ಒಂದು ಪೊಲಿಟಿಕಲಿ ಮೋಟಿವೇಟ್ ಮಾಡೋವಂಥ ಕಾರ್ಯಕರ್ತರಿಗೆ ಉರ್ದುಂಬಿಸುವಂಥ ಕೆಲಸ ಆಗ್ತಿದೆ ಅನ್ನೋದು ಬಿಟ್ಟರೆ, ಜೂನ್ 4 ಮತಪೆಟ್ಟಿಗೆ ತೆರೆಯುವವರೆಗೆ ಎಲ್ರಿಗೂ ತಮ್ಮ ನಂಬರ್ಗಳನ್ನು ಹೇಳೋದು ತಪ್ಪಲ್ಲ. ಫೈಂಡ್ ಫಾಲ್ಟ್ ನಾನು ಅದನ್ನು ತಪ್ಪು ಅಂತ ಹೇಳ್ತೀನಿ. ನಾರಾಯಣ ಸ್ವಾಮಿ ಅವರೇ, ಒಂದು ವೇಳೆ ಖರ್ಗೆ ಅವರು ಹೇಳದಂತೆ 295 ಅಂದರೆ ಕಾಂಗ್ರೆಸ್ ವಿಲ್ ಬಿ ಅಟ್ 100-125 ಅವ್ರದ್ದೊಂದು ಅಸಂಪ್ಷನ್ ಇದೆ. ಓಕೆ, ಕಾಂಗ್ರೆಸ್ ಸೀಟ್ಗಳ ನೋಡಿ, ಇಡೀ ಚುನಾವಣೆಯ ಲೆಕ್ಕಾಚಾರ ಹೇಗಿದೆ ಅಂದರೆ ಕಾಂಗ್ರೆಸ್ ವರ್ಸಸ್ BJP ಆಲ್ಮೋಸ್ಟ್ 192-220 ಕ್ಷೇತ್ರಗಳಿವೆ. BJPಯ ಸಂಖ್ಯೆ ಕಡಿಮೆ ಆಗಬೇಕಾದ್ರೆ ಕಾಂಗ್ರೆಸ್ನ ಸಂಖ್ಯೆ ಆಟೋಮೆಟಿಕ್ಲಿ ಜಾಸ್ತಿ ಆಗುತ್ತೆ. ಈ ಬಾರಿಗೆ ರಾಜಸ್ಥಾನದಲ್ಲಿ, ಕರ್ನಾಟಕದಲ್ಲಿ, ಹರಿಯಾಣದಲ್ಲಿ BJPಯ ಸೀಟ್ಗಳು ಕಡಿಮೆ ಆಗ್ತವೆ ಅಂತಂದರೆ ಅದರ ಡೈರೆಕ್ಟ್ಲಿ ಇಟ್ ವಿಲ್ ಬಿ ಬೆನಿಫಿಟಿಂಗ್ ಕಾಂಗ್ರೆಸ್. ಆ ಕಾರಣದಿಂದ ಕಾಂಗ್ರೆಸ್ ಒಂದು ಸಲ ಅಪ್ಬೀಟ್ ಮೂಡಲ್ಲಿದೆ. 52 ಇದ್ವಿ, 70ಕ್ಕೆ ಹೋಗ್ತೀವೋ, 80ಕ್ಕೆ ಹೋಗ್ತೀವೋ, 100ಕ್ಕೆ ಹೋಗ್ತೀವೋ, ಕೆಲವರು 125ರವರೆಗೆ ಅಂತೆಲ್ಲ ಕಾಂಗ್ರೆಸ್ನವರು ಟ್ವೀಟ್ ಮಾಡ್ತಾ ಇದ್ದಾರೆ. ನೋಡಿ, 2 ಅವಧಿಯಲ್ಲಿ ವಿರೋಧ ಪಕ್ಷವಾಗಿ ಕೂಡ ಹೊರಹೊಮ್ಮಲಿಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗಲಿಲ್ಲ. ಅವ್ರಿಗೆ ಬಿಗ್ಗೆಸ್ಟ್ ಚಾಲೆಂಜು ಈ 3ನೇ ಅವಧಿಯಲ್ಲಿರ್ತಕ್ಕಂಥದ್ದು, ಹೇಗಾದರೂ ಮಾಡಿ ನಾವು ಅಪೋಸಿಷನ್ನಾಗಿ ಬರಬೇಕು ಅನ್ನೋದೇ ಉದ್ದೇಶ. ಕನಿಷ್ಠ ಪಕ್ಷ 55-56 ಸೀಟ್ಗಳಾದರೂ ಬರಬೇಕು. 10% 54 ಇತ್ತು ಮೊದಲು ಅವ್ರದ್ದು, ಆದರೆ ಆಗಲಿಲ್ಲ. ಆದರೆ
ಈ ಪರಿಸ್ಥಿತಿಯಲ್ಲಿ ಅವರ ಚಿಂತೆ ಇರೋದು ಅದರ ಬಗ್ಗೆ. ಅಂದ ತಕ್ಷಣ AICC ಅಧ್ಯಕ್ಷರು ಇವತ್ತು ಇಷ್ಟೊಂದು ಎಕ್ಸಾಗರೇಟೆಡ್ ನಂಬರ್ ಹೇಳ್ತಾರೆ ಅಂತಂದರೆ ತಪ್ಪೇನೂ ಅಲ್ಲ. ಯಾಕೆ ಅಂತಂದರೆ ಇದು ಚುನಾವಣೆಗೆ ಮುಂಚೆ ಯಾವುದೇ ಇನ್ನೂ ರಿಸಲ್ಟ್ ಬಂದಿಲ್ಲ. ಕಾರ್ಯಕರ್ತರನ್ನು ಹಿಡಿದಿಡ್ತಕ್ಕಂಥದ್ದು ಆತ್ಮಸ್ಥೈರ್ಯ ತುಂಬತಕ್ಕಂಥದ್ದು ಇದೆಯಲ್ಲ, ಅವರ ಪಕ್ಷದ ಮುಖಂಡರಾಗಿ ಅದನ್ನು ಮಾಡಬೇಕಾಗಿರೋದು ಅದನ್ನು ಮಾಡ್ತಾರೆ. ಎದೆಗುಂದಬೇಡಿ, ಬಹುಶಃ ನಾವೇ ಅಧಿಕಾರಕ್ಕೆ ಬರ್ತೀವಿ, ನಮ್ಮ ವಿರೋಧ ಪಕ್ಷಗಳೆಲ್ಲ ಸೇರಿ INDA ಇದು ಸಂಸ್ಥೆಗಳೆಲ್ಲ ಸೇರಿ ನಾವು ಸರ್ಕಾರ ರಚನೆ ಮಾಡ್ತೀವಿ. ಇದು ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ತಕ್ಕಂಥ ಕೆಲಸವೇ ಹೊರತು ಇದರಲ್ಲಿ ಸತ್ಯ ಇದೆ ಅಂತ ನನಗೆ ಅನಿಸೋದಿಲ್ಲ. ನಾನು ಮೊದಲೇ ಹೇಳಿದೆ ನಿಮಗೆ, ಕಾಂಗ್ರೆಸ್ ಪಾರ್ಟಿ ಆಗಲಿ ಅಥವಾ ಈ ಒಂದು INDA ಇದೆಯಲ್ಲ ಇದಾಗಲಿ, ಇದನ್ನು ಗೆಲ್ಲಿಸಬೇಕು ಅಂತ ಯಾರಿಗೆ ಇದು ಟಾಕ್ ಆಫ್ ದ ಟೌನ್ ಆಗಲೇ ಇಲ್ಲ. ಒಂದು ಸಮಯ BJPಗೆ ಏನಾದರೂ ಆ್ಯಂಟಿ ಇನ್ಕಂಬೆನ್ಸಿ ಇದ್ದರೆ ಇಮಿಡಿಯೇಟ್ಲಿ, ಈಗ ಕಳೆದ ಬಾರಿ 14ರಲ್ಲಿ ಕಾಂಗ್ರೆಸ್ ಕಳ್ಕೊಂಡು BJP ಬಂತು. BJP ಬರುವಾಗ ಪ್ರತಿಯೊಬ್ಬರಿಗೂ ಯಾಕೆ ಬಂತು ಅಷ್ಟೊಂದು ಸೀಟ್ ಬರಬೇಕಂತಂತಂದರೆ ಅನಿಸಿಕೆ ಇತ್ತು. ಈ ಸಾರಿ ಜಸ್ಟ್ ಎ ಮಿನಿಟ್, ನಾವು ಒಂದು ಶಾರ್ಟ್ ಬ್ರೇಕ್ ಅಂತ ತೆಗೆದುಕೊಳ್ಳೋಣ. ಬ್ರೇಕ್ನ ನಂತರ ಈ ಚರ್ಚೆ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.